ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷ ಏನು ಅಂತಂದರೆ, ನಿನ್ನೆ ಒಂದು SLC ರಿಸಲ್ಟ್ ಅನೌನ್ಸ್ ಆಯಿತು. ಅದರಲ್ಲಿ ನಮ್ಮ BGS ಶಾಲೆ ಕುಣಿಗಲ್ನಲ್ಲಿರುವಂಥ BGS ಶಾಲೆಯಲ್ಲಿ ಸುಪ್ರೀತ್ ಅನ್ನೋ ಒಂದು ಹುಡುಗ 625ಕ್ಕೆ 616 ಅಂಕ ತಗೊಂಡು ಅವನು ಟಾಪರ್ ಆಗಿದ್ದಾನೆ. ಅವನು ವ್ಯಾಸಂಗ ಯಾವ ರೀತಿ ಇತ್ತು, ಮುಂದೆ ಅವನ ಫ್ಯೂಚರ್ ಪ್ಲ್ಯಾನ್ ಏನು, ಬನ್ನಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಅವ್ರ ಮನೆ ಹತ್ರ ಬಂದಿದ್ದೀವಿ, ಅವ್ರ ಮನೆಗೆ ಹೋಗೋಣ. ಸುಪ್ರೀತ್ ಸರ್, ನಮಸ್ಕಾರ ಸರ್. ನಾವು ಭಾವಸಿಂಚನ ಯೂಟ್ಯೂಬ್ ಚಾನಲ್ನಿಂದ ಬಂದಿದ್ದೀವಿ. ಮಗ BGS ಶಾಲೆಗೆ ಟಾಪರ್ ಆಗಿದ್ದಾನೆ. ಅವನ ಬಗ್ಗೆ ಅವ್ನ ಸ್ಟಡಿ ಹೆಂಗಿತ್ತು, ಏನು ಮುಂದೆ ಫ್ಯೂಚರ್ ಪ್ಲ್ಯಾನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್. ಬನ್ನಿ ವೀಕ್ಷಕರೇ, ನಾವೀಗ ಏನು BGS ಶಾಲೆ ಟಾಪರ್ ಆಗಿದ್ದಾನೆ, ಈ ಸುಪ್ರೀತ್ ಮನೇಲಿದ್ದೀವಿ. ಸುಪ್ರೀತ್ ನಮ್ಮ ಮುಂದೆ ಇದ್ದಾನೆ. ಅವನ ವಿದ್ಯಾಭ್ಯಾಸ ಹೇಗಿತ್ತು ವಿಚಾರಿಸೋಣ ಬನ್ನಿ. ಕಂಗ್ರ್ಯಾಚುಲೇಷನ್ ಅಕ್ಕ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಹೇಗಿತ್ತು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ? ಸರ್, ನಾನು LKGಯಿಂದನೂ ನಾನು BGS ಸ್ಕೂಲಲ್ಲೇ ಓದಿರೋದು. ನಾನು ಅವಾಗಿಂದನೂ ನನಗೆ ಎಲ್ಲ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಅಲ್ಲಿ ನಾನು 10th ಅಲ್ಲೇ ಓದಿರೋದು. ಈಗ ನಿನಗೆ ಟಾಪರ್ ಆಗ್ತೀನಿ ಅಂತ ನಿನಗೆ ಏನು ಎಕ್ಸ್ಪೆಕ್ಟ್ ಮಾಡಿದ? ಎಸ್ ಸರ್, 100% ಎಕ್ಸ್ಪೆಕ್ಟೇಷನ್ ಇತ್ತು. ಸರ್, ನಾನು ಒಂದು 622 623 ಬರ್ಬೋದು ಅಂತ ಅನ್ಕೊಂಡಿದ್ದೆ. 616 ಬಂದಿದೆ ಈಗ. ಎಸ್ ಸರ್, ನಾನು ಎಕ್ಸ್ಪೆಕ್ಟೇಷನ್ ಇತ್ತು. ಸ್ಕೂಲ್ ಟೀಚರ್ಸ್ ಎಲ್ಲ ಸಪೋರ್ಟ್ ಯಾವ ರೀತಿ ಇತ್ತಪ್ಪ? ನಮ್ಮ ಸ್ಕೂಲ್ ಟೀಚರ್ಸ್ ಸಪೋರ್ಟ್ ಅಂದರೆ ಸರ್ ಜಾಸ್ತಿ ಸಪೋರ್ಟ್ ಇತ್ತು ಸರ್. ನಮಗೆ HM ಆಗಲಿ ಎಲ್ಲ ಟೀಚರ್ಸ್ ಆಗಲಿ ಸಖತ್ ಸಪೋರ್ಟ್ ಮಾಡಿದ್ದಾರೆ. ನನಗೆ ಫಸ್ಟಿಂದ LKGಯಿಂದನೂ ಎಲ್ಲ ಬೇಸಿಕ್ ಎಲ್ಲ ಸಿಕ್ಕಿರೋದೇ ಟೀಚರ್ಸಿಂದ. ಈ 10th ಹೇಳ್ಬೇಕು ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ಡೌಟ್ ಇದ್ರೂ ಯಾವಾಗ ಕೇಳಿದ್ರು ಕ್ಲಿಯರ್ ಮಾಡ್ಕೊಡ್ತಿದ್ರು. ಯಾವಾಗ ಹೋಗಿ ಕೇಳಿದ್ರು ನಾನು ಫ್ರೀ ಇಲ್ಲ, ಯಾವುದೇ ಇದ್ರೆ ಏನು ಹೇಳ್ದರೆ ಅವಾಗಲೇ ಕ್ಲಿಯರ್ ಮಾಡಿ ಡೌಟ್ನ ನಮಗೆ ಸಾಲ್ವ್ ಆಗುತ್ತೆ ಹೇಳ್ಕೊಡ್ತಿದ್ರು. ಆಮೇಲೆ ನಮಗೆ ಎಲ್ಲ ಎನ್ಕರೇಜ್ ಮಾಡಿರೋದು ಅವರೇನೆ. HM ಅಂತೂ ಬೆಳಗ್ಗೆಯಿಂದ ಬಂದು ಸಂಜೆ 8:30 ತನಕ ಸ್ಕೂಲಲ್ಲೇ ಇದ್ರು. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್. ಮತ್ತೆ ನಿಮ್ಮ ಸ್ಕೂಲಲ್ಲಿ ನಿನಗೆ ಕಾಂಪಿಟೇಟರ್ ಯಾರಾದರೂ ಇದ್ರಾ? ಎಸ್ ಸರ್, ಇದ್ದಾರೆ. ಸರ್, ಪಲ್ಲವಿ ಅಂತ ಅಂದ್ಬಿಟ್ಟು ಸೇಮ್ ಈಗಲೂ ಟೈ ಆಗಿದೆ. ಮಾರ್ಕ್ಸ್ 616 ಇದೆ ಅವ್ರದ್ದು. ಎಸ್ ಸರ್. ನೀನು ಮೊದಲಿಂದನೂ ಟಾಪರ್ ಆಗೇ ಬಂದಿದ್ಯಾ? ಎಸ್ ಸರ್. ಏನು LKG UKG ಇಂದನೂ? ಎಸ್ ಸರ್, LKG UKGಯಿಂದನೂ ಟಾಪರ್ ಇದ್ದೆ. ನಿನ್ನ ತಂದೆ ತಾಯಿ ಪ್ರೋತ್ಸಾಹ ಮನೆಯಲ್ಲಿ ಯಾವ ರೀತಿ ಇತ್ತಪ್ಪ ನಿನ್ನ ಎಜುಕೇಷನ್ ಬಗ್ಗೆ? ಸರ್, ನನಗೆ ತಂದೆ ತಾಯಿ ಸಪೋರ್ಟ್ ತುಂಬಾನೇ ಇತ್ತು. ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ, ನಾನು ಯಾವ ಎಕ್ಸಾಮ್ ಬರಿತೀನಿ ಅಂದ್ರು ಬರಿ ಅಂತ ಅಂತಾರೆ. ಏನೇ ಆದ್ರೂ ಏನೇ ಸ್ಕೂಲ್ ಬೇಕಾಗಿರೋ ಏನೇ ಥಿಂಗ್ಸ್ ಆದ್ರೂ ತಂದ್ಕೊಡ್ತಾರೆ. ಮತ್ತೆ ನಾನು ಇವಾಗ ನೆಕ್ಸ್ಟ್ ಫ್ಯೂಚರ್ಗೆ ಯಾವುದೇ ಓದಬೇಕು ಅಂದ್ರೆ ನೀನು ಏನು ಓದ್ತೀಯ ಅದನ್ನೇ ಓದು, ಯಾವ ಕಾಲೇಜ್ ಬೇಕೋ ಅದು ಸೇರ್ಕೋ, ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ತುಂಬಾನೇ ಸಪೋರ್ಟ್ ಇದೆ ನಮ್ಮ ಪೇರೆಂಟ್ಸ್ ಕಡೆಯಿಂದ. ಮತ್ತು ನಿನ್ನ ಎಜುಕೇಷನ್ನು ಯಾವ ರೀತಿ ಮಾಡ್ತಾ ಇದ್ದೆ ಮನೆ ಒಳಗೆ? ಬೆಳಗ್ಗೆ 5:30ಗೆ ಎದ್ದೇಳ್ತಿದ್ದೆ. ಅವಾಗ್ಲೂ ನಾನು ಏನಾದರೂ ಮಿಸ್ ಆಗಿ ಎದ್ದಿಲ್ಲ ಅಂತಂದ್ರೂ ನಮ್ಮಮ್ಮ ಎಬ್ಬಿಸೋರು. ಎಬ್ಬರಿಸಿ ನನ್ನ ಓದೋ ಕೇಳೋರು. ನಾನು 5:30ಗೆ ಎದ್ದು 7 o'clock ತನಕ ಓದ್ತಿದ್ದೆ. ನೆಕ್ಸ್ಟು ಸ್ಕೂಲು 8 o'clock ಇರೋದು. 8 o'clock 5:30 ಸ್ಕೂಲ್ ಇರೋದು. ಬೆಳಗ್ಗೆ ಮಾರ್ನಿಂಗ್ ಕ್ಲಾಸು ಈವ್ನಿಂಗ್ ಕ್ಲಾಸ್ ಎಲ್ಲ ಸ್ಕೂಲಲ್ಲಿ ಮಾಡ್ತಿದ್ರು. ತುಂಬಾ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸು ಪೇರೆಂಟ್ಸ್ ಎಲ್ಲರೂ. ನನಗೆ ಮತ್ತೆ ಬಂದು 6 o'clock 9 o'clock ಓದ್ತಿದ್ದೆ. ಎಷ್ಟು ನಿನ್ನ ಫ್ಯೂಚರ್ ಎಜುಕೇಷನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ನೆಕ್ಸ್ಟ್ ಸರ್, ನಾನು ಸೈನ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, PCMBನ. ನೆಕ್ಸ್ಟ್ ಅದಾದ್ಮೇಲೆ ನೀಟ್ ಏನಾದರೂ ಕ್ರ್ಯಾಕ್ ಆದರೆ ಮೆಡಿಕಲ್ಗೆ ಹೋಗ್ತೀನಿ, ಇಲ್ಲ ಅಂದ್ರೆ IAS ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. IAS ಆಫೀಸರ್ ಆಗಬೇಕು ಅಂದ್ರೆ ನೀನು ಡಿಗ್ರಿ ಮಾಡಲೇಬೇಕಲ್ವಾ? ಆಯ್ತು ಸರ್, ಡಿಗ್ರಿ ಮಾಡ್ತೀನಿ. BSc ಯಾವುದಾದ್ರೂ ಕಂಪ್ಲೀಟ್ ಮಾಡಿ IAS ಆಫೀಸರ್ ಆಗ್ತೀನಿ. UPSC ಎಕ್ಸಾಮ್ ಬರೆದು IAS ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಈಗ ಸಪೋಸ್ ಮೆಡಿಕಲ್ ಸೀಟ್ ಸಿಕ್ಬಿಡ್ತು ಸರ್, ಡಾಕ್ಟರ್ ಆಗಿ ಆಮೇಲೆ ಟ್ರೈ ಮಾಡ್ಬೋದು. UPSC ಟ್ರೈ ಮಾಡ್ತೀನಿ. ಮತ್ತು ನಿನ್ನ ಎಜುಕೇಷನ್ ಅಲ್ದಲೇ ಬೇರೆ ಆಕ್ಟಿವಿಟೀಸ್ ಏನಿದೆ? ಸರ್, ನಾನು ಎಜುಕೇಶನ್ ಬಿಟ್ಟು ಸರ್ ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಸ್ಪೋರ್ಟ್ಸ್ ಆಡ್ತಿದ್ದೆ. ಬಿಟ್ರೆ ನಮ್ಮಪ್ಪ ತೋಟಕ್ಕೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗ್ತಿದ್ದೆ, ಏನಾದ್ರು ಕೆಲಸ ಇದ್ರೆ ಮಾಡಕ್ಕೆ ಅಂತ. ಎಲ್ಲಿದೆ ತೋಟ? ಸರ್, ಕಗ್ಗೆರೆಯಲ್ಲಿ ಮತ್ತೆ ಕನ್ಗೋಣಿ. ಕಗ್ಗೆರೆ ಮತ್ತೆ ಕನ್ಗೋಣಿ. ನಿಮ್ಮ ನೇಟಿವ್ ಪ್ಲೇಸ್ ಕನ್ಗೋಣಿ? ಕನ್ಗೋಣಿ ಸರ್. ಕನ್ಗೋಣಿಲೇ ನಮ್ಮ ಸ್ವಂತ ಊರು. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕುಣಿಗಲ್ನಲ್ಲಿ ವಾಸ ಇದ್ದೀರಾ? ಎಸ್ ಸರ್. ಮತ್ತೆ ನಾವೇನಾದ್ರೂ ಡ್ರಾಯಿಂಗು ಈ ಥರ ಏನಾದರೂ ಆಕ್ಟಿವಿಟೀಸ್ ಮಾಡ್ತಿದ್ದೆ ಸರ್. ಜಾಸ್ತಿ ಸ್ಪೋರ್ಟ್ಸ್ ಏನೋ ಅಷ್ಟು ಆಡಲ್ಲ ನಾನು. ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಇದ್ದಾಗ ಆಡ್ತಿದ್ದೆ, ಇಲ್ಲಾಂದ್ರೆ ಊರಿಗೆ ಹೋಗ್ತೀನಿ ಸರ್, ಅಜ್ಜಿ ಮನೆಗೆ. ವ್ಯವಸಾಯದ ಬಗ್ಗೆ ಭಾಳ ಇಂಟ್ರೆಸ್ಟ್ ಆಯ್ತಾ ನಿಮಗೆ? ಎಸ್ ಸರ್, ಇಂಟ್ರೆಸ್ಟ್ ಇದೆ. ಇರಬೇಕು ಸರ್, ಇಂಟ್ರೆಸ್ಟ್ ಇದೆ. ಏನಾದರೂ ಕೆಲಸ ಇದ್ರೆ ಮಾಡ್ತೀನಿ. ಆ ಥರ ಎಲ್ಲ ಊರಲ್ಲೆಲ್ಲ ತೋಟದ ಹತ್ರ ಎಲ್ಲ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ನಿನ್ನ ಈಗ ಜೂನಿಯರ್ಸ್ ಬರ್ತಾರೆ, ಈಗ 9ರಿಂದ SLC ಬಂದಿದ್ದಾರೆ. ನಿನ್ನ ಕಡೆಯಿಂದ ಆ ಮಕ್ಕಳುಗಳಿಗೆ, ನಿನ್ನ ಜೂನಿಯರ್ಸ್ಗೆ ಏನು ಟಿಪ್ಸ್ ಕೊಡ್ತೀಯಾ ಎಜುಕೇಷನ್ ಬಗ್ಗೆ? ಸರ್, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಫಸ್ಟ್ ಡೇ 1ಇಂದನೇ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವತ್ತಿನ ಪಾಠನ ಅವತ್ತೇ ರಿವೈಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಬೇಕು.
ಮತ್ತೆ ಬರೀ ಪಾಠ ಕೇಳ್ಕೊಂಡು ಮನೆಗೆ ಬರೋದು ಅಷ್ಟೇ ಅಲ್ಲದೆ ಮನೆಗೆ ಬಂದು ಅದನ್ನ ರಿವೈಸ್ ಮಾಡ್ಬೇಕು ಡೈಲಿ. ಆಮೇಲೆ ಪ್ರತಿ ಪಾಠನೂ ಡೌಟ್ ಏನಾದ್ರು ಇದ್ರೆ ಟೀಚರ್ಸ್ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೋಬೇಕು. ಅದ್ ಬಿಟ್ರೆ ಫೋನು ಟಿವಿಯಿಂದ ಸಖತ್ ದೂರ ಇರೋ ಟ್ರೈ ಮಾಡ್ಬೇಕು. ದೂರನೇ ಇದ್ಬಿಡ್ಬೇಕು ಫುಲ್. ಈಗಿನ ಮಕ್ಕಳೆಲ್ಲ ಈಗ ಸಣ್ಣ ಮಕ್ಕಳೆಲ್ಲ ಟಿವಿ ಮೊಬೈಲ್ ಕೊಟ್ರೆ ಸಾಕು, ಆ ಮೊಬೈಲ್ ಅಡಿಕ್ಟ್ ಆಗ್ಬಿಡ್ತಾರೆ. ಅಡಿಕ್ಟ್ ಆದ್ರೆ ಓದಕ್ಕಾಗಲ್ಲ, ಓದಕ್ ಕಷ್ಟ ಆಗುತ್ತೆ. ಅದಕ್ಕೆ ಅಡಿಕ್ಟ್ ಆದ್ರೆ ಅದನ್ನ ನೋಡ್ಬೇಕು ಅಂತಾನೆ ಅನ್ಸ್ತಿರುತ್ತೆ. ಆದ್ರೆ ಓದಕ್ಕೆ ಅಡಿಕ್ಟ್ ಆದ್ರೆ ಓದಕ್ಕಾಗಲ್ಲ. ಇದೇನು ಬೆಳಗ್ಗೆ ಬೇಗ ಎದ್ದು ಓದ್ಬೇಕು. ಮತ್ತೆ ಟೀಚರ್ಸ್ ಏನೇನು ಹೇಳ್ತಾರೆ ಅದನ್ನ ಕೇಳಬೇಕು ಸರ್ ಫಸ್ಟ್. ಆಲ್ ದಿ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಿನ್ನ ಫ್ಯೂಚರು ಒಳ್ಳೇದಾಗಲಿ, ಶುಭ ಆಗಲಿ. ಒಳ್ಳೆ ಇನ್ನು ಮುಂದೆಲ್ಲೂ ಟಾಪರ್ ಬರಲಿಕ್ಕೆ ಪ್ರಯತ್ನ ಪಡು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವನು ಸುಕೃತ್ ಅಭಿಪ್ರಾಯ ಅವನು ಯಾವ ರೀತಿ ಇತ್ತು, ಅವನ ಎಜುಕೇಷನ್ ಯಾವ ರೀತಿ ಮಾಡ್ತಾ ಇದ್ದ. ಅವ್ರ ತಂದೆ ತಾಯಿನೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ತಂದೆ ತಾಯಿ ಅವ್ರ ಪೋಷಕರು ಇಲ್ಲಿದ್ದಾರೆ. ಬನ್ನಿ ಅವರು ಮಗನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗ BGS ಶಾಲೆಗೆ ಟಾಪರ್ ಆಗಿದ್ದಾನೆ. ಅವನದು ಸಪೋರ್ಟು ನೀವು ಯಾವ ರೀತಿ ಕೊಟ್ರಿ? ಅವ್ನ ಮುಂದಿನ ಭವಿಷ್ಯಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸರ್ ನಮ್ಮ ಮಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಕ್ಸಾಮು. ಖುಷಿ ಆಯಿತು. ಇದು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು ಸರ್, ಇದೇ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಟಾಪರ್ ಆಗ್ತಾನೆ ಅಂತ ಗೊತ್ತಿತ್ತು. ಅವ್ನು ಮೊದಲಿಂದಲೂ ಶಾಲೆಗೆ ಟಾಪರ್ ಆಗೇ ಇದ್ದಾನೆ. ಶಾಲೆಗೆ ಟಾಪರ್ ಆಗೇ ಇದ್ದಾನೆ ಸರ್. ಮೊದಲಿಂದನೂ LKG ಇಂದನೂ BGS ಅಲ್ಲೇ ಮಾಡಿರೋದು. BGS ಅಲ್ಲೇ LKG ಇಂದನೂ ಅವ್ನು ಟಾಪರ್ ಇದ್ದಾನೆ. 10th ಅಲ್ಲೂ ಅಷ್ಟೇನೆ, ಮೊದಲಿಂದನೂ ಯಾರಿಗೂ ಬಿಟ್ಕೊಟ್ಟಿಲ್ಲ ಸರ್ ಅವನು. ಎಕ್ಸಾಮ್ಗಳಾಗಿರ್ಬೋದು ಮತ್ತೆ ಟೆಸ್ಟ್ಗಳಾಗಿರ್ಬೋದು ಎಲ್ಲದನ್ನೂ ಚೆನ್ನಾಗೇ ಮಾಡಿದ್ದಾನೆ. ಟಾಪರೇ ಇದ್ದಾನೆ ಅವಾಗಿಂದನೂ. ಟಾಪರ್ ಬರ್ತಾನೆ ಅಂತ ಗೊತ್ತಿತ್ತು. ಅಂದರೆ ಸ್ವಲ್ಪ ಇನ್ನೊಂದು 4 ಮಾರ್ಕ್ಸ್ ಬರಬೇಕಿತ್ತು ಸರ್. ಅದು ಏನೋ ಮಿಸ್ಟೇಕ್ ಆಗಿ ಒಂದು 616 ಬರ್ತು. ಮ್ಯಾಥ್ಸ್ ಔಟ್ ಇದೆ ಸರ್. ಅದೇ ಇನ್ನೂ ಸ್ವಲ್ಪ ಬರಬೇಕಿತ್ತು ಅಂತ ಆಸೆ ಇತ್ತು. ಏನ್ ಮಾಡ್ತೀರಾ, ಆದ್ರೂ ಚೆನ್ನಾಗಿ ಮಾಡಿದ್ದಾನೆ ಸರ್. ಈಗ ನೆಕ್ಸ್ಟ್ ಫ್ಯೂಚರ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ಫ್ಯೂಚರ್ ಸೈನ್ಸ್ ಕೊಡಿಸ್ಬೇಕು ಅಂತ ಇದ್ದೀವಿ ಸರ್. PCMB ಸೈನ್ಸ್ ಕೊಡಿಸಿ ನೆಕ್ಸ್ಟ್ ಮೆಡಿಕಲ್ ಮಾಡಿಸಿ ಡಾಕ್ಟರ್ ಮಾಡ್ಸೋಣ ಅಂತ ಇದ್ದೀವಿ. ಅದು ಏನಿದಾಯ್ತು ಅಂದ್ರೆ IAS ಆಫೀಸರ್ ಆಗ್ಬೇಕು ಅಂತ ಇದ್ದೀವಿ. ಮಾಡಿಸ್ಬೇಕು ಅಂತ ಅಂದಿದ್ದೀವಿ. ನಮ್ ತುಂಬಾ ಹೊತ್ತು ನಮ್ಮ ತುಂಬಾ ಇದಿದೆ ಅವನಂತೂ. ಮಾಡ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಮ್ಗೆ. ಅವ್ನು ಮಾಡ್ತಾನೆ ಅಂತ ಅನ್ಕೊಂಡಿದೀವಿ. ಡಾಕ್ಟರ್ ಆದ್ರೂ ಸರ್ ಆಗ್ಬೋದು ಅಥವಾ IAS ಆಫೀಸರ್ ಆದ್ರೂ ಆಗ್ಬೋದು. ಅವ್ನು 10th ಬಂದಾಗಲಿಂದಲೂ ನಮ್ಗಂತೂ ಖುಷಿ. ಆ ಸ್ಕೂಲ್ ಬಗ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ. ಸರ್ಗಳು ಅಷ್ಟೇ ಸರ್, ಎಲ್ಲಾ ಸರ್ಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. HM ಸರ್ ಆಗಿರ್ಬೋದು, ಸಬ್ಜೆಕ್ಟ್ ಟೀಚರ್ಗಳಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ರು ಸರ್ ಸ್ಕೂಲಲ್ಲಿ. ಸ್ಕೂಲ್ ಕಡೆಗೆ ಕುಮಾರ್ ಸರ್ ಅಂತ ಅಂದ್ರೆ ತುಂಬಾ ಕಷ್ಟಪಟ್ರು ಸರ್. ಅವ್ರುನು ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಿದ್ದಾರೆ. ತುಂಬಾ ಒತ್ತು ಕೊಟ್ಟು ತುಂಬಾ ನಮ್ಮ ಮಕ್ಳು ಅಂತ ನೋಡ್ಕೊಳ್ಳಿಲ್ಲ ಸರ್, ಅವ್ರ ಮಕ್ಳು ಅಂತ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ರು. ಎಲ್ಲಾ ಟೀಚರ್ಸ್ಗಳಿಗೂ ಥ್ಯಾಂಕ್ಸ್ ಸರ್. ಶಿಕ್ಷಕರೊಂದವರಿಗೆ ಹಾಗೂ ಟೀಚರ್ಸ್ ಇವರಿಗೆ, ಹೆಡ್ ಮಾಸ್ಟರ್ಗೆ, ಸ್ವಾಮೀಜಿ ಅವರಿಗೆ ಎಲ್ಲರಿಗೂ ಅಭಿನಂದನೆ ಬಯಸ್ತೀವಿ. ಆಮೇಲೆ ಸ್ಕೂಲ್ನಲ್ಲಿ ಇನ್ನೇನು ಇದ್ರ ಬಗ್ಗೆ ಎಜುಕೇಶನ್ ಬಗ್ಗೆನೆಲ್ಲ ತುಂಬಾ ವ್ಯವಹಾರ ಜ್ಞಾನ ಬೆಳೆಯೋಕ್ಕೋಸ್ಕರ BGS ಕುಣಿಗಲ್ ಸಂತೆ ಅಂತ ಮಾಡಿದ್ರು. ಆ ಕುಣಿಗಲ್ ಸಂತೆ ಅಂತ ಮಾಡಿದ್ರು. ಆ ಕುಣಿಗಲ್ ಸಂತೆ ಅಂತೂ ಪ್ರೋಗ್ರಾಮ್ಗಳು ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್. ಆಮೇಲೆ ಅದು ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು, ಮಾತೃಭೋಜನ ಆಗ್ಬೋದು, ಮಾತಾಪಿತೃ ವಂದನ ಅಂತ ಅಂದ್ಬಿಟ್ಟು ಅದೊಂದು ಫಂಕ್ಷನ್ ಮಾಡಿದ್ರು. ತುಂಬಾ ಇದಾಗಿ ಮಾಡಿದ್ದಾರೆ. ಎಲ್ಲಾ ಫಂಕ್ಷನ್ಗಳು, ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಟೀಚರ್ಸ್ಗಳು ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸರ್ ಮಕ್ಳುಗಳಿಗೆ. ಹಾ ಸರ್, ಸಾಫ್ಟ್ ಇದ್ದಾನೆ. ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ನಮ್ಮ ಮಗುನ್ಗೆ, ಮತ್ತೆ ಬೇರೆ ಮಕ್ಳಿಗೆ ಎಲ್ರಿಗೂ ಸಪೋರ್ಟ್ ಮಾಡಿದ್ರು ಟೀಚರ್ಸ್ಗಳು. ಎಲ್ಲಾ ಟೀಚರ್ಸ್ನು ತುಂಬಾನೇ ಚೆನ್ನಾಗಿ ಇದನ್ನ ಮಾಡಿದ್ರು ಸರ್. 5 ಗಂಟೆ ರಾತ್ರಿಗೆ ಬೆಳಿಗ್ಗೆ ಎದ್ದು 7 ಗಂಟೆವರೆಗೂ ಓದೋನು. ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಸಂಜೆ 6 ಗಂಟೆಯಿಂದ ಯಾವಾಗ್ಲೂ ಓದ್ತಿದ್ದೆ ಸರ್ ಅವನು. 9 ಗಂಟೆವರೆಗೂ ಕಡಿಮೆನೆ. ರಜಾ ದಿನಗಳಲ್ಲಿ ನಮ್ ಜೊತೆ ಊರಿಗೆ ಬರೋನು. ತೆಂಗಿನಕಾಯಿ ಕೀಳೋದು, ತೋಟದ ಕೆಲಸ ಮಾಡೋದು, ನೀರ್ ಕಟ್ಟೋದು ಎಲ್ಲ ಕೆಲಸ ಮಾಡ್ತಿದ್ದ. ತುಂಬಾ ಜವಾಬ್ದಾರಿಯಿಂದ ಅದ್ರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡು ಓದೋದ್ರ ಬಗ್ಗೆ ಕೆಲಸ ಕಾರ್ಯಗಳೆಲ್ಲ ಆಗ್ಬೋದು. ನಮ್ಮ ಜೊತೆ ಎಲ್ಲ ಸಖತ್ತು ಮೊಬೈಲ್, ಟಿವಿ ಈ ತರದೇನು ಅವ್ನಿಗೆ ಇರ್ಲಿಲ್ಲ ಸರ್. ಮೊಬೈಲ್ ನೋಡ್ಬೇಕು, ಟಿವಿ ನೋಡ್ಬೇಕು ಆ ತರ ಇರ್ಲಿಲ್ಲ. ಯಾವಾಗ್ಲೂ ಓದು ಮತ್ತೆ ಕೆಲಸ ಇದ್ರೆ ಕೆಲಸ, ಅಷ್ಟ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಸರ್ ಅವ್ನಿಗೆ. ಹೊರಗಡೆ ಆಕ್ಟಿವಿಟೀಸ್ ಮತ್ತೆ ಮಕ್ಳ ಜೊತೆ ಆಡ್ಬೇಕು ಆ ತರ ಏನು ಇಲ್ಲ ಸರ್ ಅವ್ನಿಗೆ. ಇವಾಗ ನಮ್ದಂತೂ ತುಂಬಾ ಸಪೋರ್ಟ್ ಇದೆ ಸರ್ ಅವ್ನಿಗೆ. ಅವ್ನು ಏನ್ ಓದ್ತೀನಿ ಅಂತಾನೆ ಅದನ್ನೆಲ್ಲ ಮಾಡಿಸ್ತೀನಿ ಮಾಡ್ಬಿಟ್ಟು. ಅವ್ನು ಓದ್ಬೇಕಷ್ಟೇ ಸರ್. ಚೆನ್ನಾಗಿ ನಮ್ಮ ಮನೆ ಇದಕ್ಕೆ ಬರ್ಬೇಕು. ಟೀಚರ್ಸ್ಗಳು ಒಂದು BGS ಶಾಲೆಗೆ ಒಂದು ಹೆಸರು ಬರ್ಬೇಕು. ಏನಾದ್ರೂ ಸಾಧಿಸಿ ಇಲ್ಲಿ ನಮ್ಮ ತಾಲೂಕಿಗೆ ಅವನೇನಾದ್ರೂ ಮಾಡ್ಬೇಕು ಅನ್ನೋ ಆಸೆ ಸರ್ ನಮ್ಗೆ. ನಮ್ ತಾಲೂಕಲ್ಲಿ ಏನಾದ್ರೂ ಸಪೋರ್ಟ್ ಮಾಡ್ಬೇಕು ಜನಗಳಿಗೆ ಅನ್ನೋ ಆಸೆ. ಅನುಕೂಲ ಮಾಡ್ಬೇಕು, ಏನೋ ಸಪೋರ್ಟ್ ಮಾಡ್ಬೇಕು. ತುಂಬಾ ಧನ್ಯವಾದಗಳು. ನಮಸ್ತೆ ಸರ್. ಅವರ ಫ್ಯಾಮಿಲಿನಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಒಂದು ಎಜುಕೇಶನ್ ಬಗ್ಗೆ, ಮತ್ತೆ ಅವರು ಜೊತೆಯಲ್ಲಿ ಅವ್ರ ವ್ಯವಸ್ಥೆ ಕೂಡ ಮಾಡ್ಕೊಂಡು
ಓದ್ತಾ ಇದ್ದಾನೆ. ಮುಂದೆ ಅವ್ರ ಫ್ಯೂಚರ್ ಏನೇ ಓದಿಸ್ತೀವಿ ಅಂತ ಸಪೋರ್ಟ್ ಕೊಡ್ತಾ ಇದ್ದಾರೆ. ಶಿಕ್ಷಕರೇ, ಈಗ ನಾವೇನು ಸುಪ್ರೀತ್ನ ಮಾತಾಡ್ಸ್ಕೊಂಡ್ವಿ. ಆ ಶಾಲೆ ಮುಖ್ಯೋಪಾಧ್ಯಾಯರಂತ ಕುಮಾರ್ ಅವರು ಇದ್ದಾರೆ. ಅವರು ಒಂದು ಶಿಷ್ಯನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಶಾಲೆಯ ವಿದ್ಯಾರ್ಥಿ ಒಬ್ಬ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತಂದಿದ್ದಾನೆ, ಟಾಪರ್ ಆಗಿದ್ದಾನೆ. ಅವ್ನ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು, ನಿಮ್ಮ ಕಡೆಯಿಂದ ಸಪೋರ್ಟ್ ಯಾವ ರೀತಿ ಇತ್ತು, ಇದ್ರ ಬಗ್ಗೆ ನೀವು ಅವ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೈ ಶ್ರೀ ಗುರುದೇವ್. ಮೊದಲಿಗೆ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಶಾಲೆಯಲ್ಲಿ ಅಂದರೆ ಕಳೆದ 5-6 ವರ್ಷಗಳಿಂದ ನಮ್ಮ ಶಾಲೆ ಕುಣಿಗಲ್ ತಾಲೂಕಿಗೆ ಟಾಪರ್ ಆಗ್ತಿದೆ. ಈ ಬಾರಿನೂ ಕೂಡ ನಮ್ಮ ಶಾಲೆಯಿಂದ 2 ಮಕ್ಕಳು ಸುಪ್ರೀತ್ ಗೌಡ KP ಮತ್ತು ಪಲ್ಲವಿ HK 616 416 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಈ ಸುಪ್ರೀತ್ ಗೌಡ KP ಸ್ಟೂಡೆಂಟ್ ಏನಂದರೆ ನಮ್ಮ ಶಾಲೆಯಲ್ಲಿ LKGಯಿಂದ 10th ತನಕ ವಿದ್ಯಾಭ್ಯಾಸ ಮಾಡಿದ್ದಾನೆ. ಹುಡುಗ ತುಂಬ ಒಬಿಡಿಯಂಟ್ ಸ್ಟೂಡೆಂಟು, ತುಂಬ ಒಳ್ಳೆ ಹುಡುಗ. ಅವನು LKGನೂ ಕೂಡ ಓದೋದ್ರಲ್ಲಿ ಬಹಳ ಶ್ರದ್ಧೆ, ಆಸಕ್ತಿ. ಜೊತೆಗೆ ಅವತ್ತು ಕೊಟ್ಟು ವರ್ಕನ್ನು ಅವತ್ತೇ ಕಂಪ್ಲೀಟ್ ಮಾಡ್ತಿದ್ದ. ಮತ್ತು ಬೇರೆ ಯಾವುದೂ ಕೂಡ ಅವನ ಹತ್ರ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಬೇರೆ ಮಕ್ಕಳು ತರಲೆ ಮಾಡೋದು ಅಥವಾ ಹೇಳ್ದಂಗೆ ಕೇಳದೆ ಇರೋದು ಅದು ಯಾವುದೂ ಇಲ್ಲ. ತುಂಬ ಸೂಕ್ಷ್ಮ A+ ಸ್ಟೂಡೆಂಟು. ಜೊತೆಗೆ ಇನ್ನೊಂದು ತುಂಬ ಅವನ ಹತ್ರ ಅಪ್ರಿಷಿಯೇಟ್ ಮಾಡಬೇಕಾದ ವಿಚಾರ ಅಂದರೆ, ಈ ಸರಿ 10th ಬ್ಯಾಚಲ್ಲಿ ಅವ್ನು LKGನೂ ಟಾಪರ್ ಇದ್ದ. ಬಟ್ ಈ ವರ್ಷ 10th ಅವ್ನು ಫಸ್ಟ್ ಟೆಸ್ಟ್ ನಾವು ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಟೆಸ್ಟಿಂದ ಟೆಸ್ಟ್ಗಳು, ಪ್ರಿಪ್ರೇಟ್ರಿಗಳು, ಮಿಡ್ ಟರ್ಮಿಂದನೂ ಕೂಡ ಲಾಸ್ಟ್ ಫೈನಲ್ ಎಕ್ಸಾಮ್ ತನಕ ಟಾಪರ್ ಆಗಿದ್ದಾನೆ. ಅದು ಅಪ್ರಿಷಿಯೇಟ್ ಮಾಡ್ಬೇಕಂತ ವಿಚಾರ. ಮತ್ತು ಜೊತೆಗೆ ಅವತ್ತು ಕೊಟ್ಟು ವರ್ಕನ್ನು ಅವ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಬರೋನು. ಎಲ್ಲದಕ್ಕಿಂತ ಅವನು ಎಲ್ಲ ಟೀಚರ್ಸು ಮತ್ತು ಕ್ಲಾಸ್ ಅವರ ಸಹಪಾಠಿಗಳು ಆ ಹುಡುಗನ ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ತುಂಬ ಒಳ್ಳೆ ಹುಡುಗ. ಯಾರಿಗೂ ಇಲ್ಲಿ ತನಕ ಅವನು ಯಾವುದೂ ತೊಂದರೆ ಕೊಟ್ಟಿಲ್ಲ ಅಥವಾ ಕ್ಲಾಸಲ್ಲಿ ನಾವು ಗದರಿಸಿ ಮಾತಾಡಿಲ್ಲ. ತುಂಬ ಒಬಿಡಿಯಂಟ್ ಸ್ಟೂಡೆಂಟು. ಓದೋದ್ರ ಜೊತೆಗೆ ಈ ಥರ ಮಕ್ಕಳು ಸಿಗೋದು ತುಂಬ ರೇರು ಸರ್. ಜೊತೆ ಕೊಟ್ಟು ವರ್ಕ್ ಅಂತ ಎಲ್ಲರೂ ತುಂಬ ಕಂಪ್ಲೀಟಾಗಿ ಮಾಡ್ಕೊಬರ್ತಿದ್ದ. ತುಂಬ ಆಸಕ್ತಿ ಇರುವಂಥ ಹುಡುಗ. ಈ ಸುಪ್ರೀತ್ ಗೌಡ, ಪಲ್ಲವಿ ಮತ್ತು ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಅವರ ಮುಂದಿನ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಒಳ್ಳೆ ಮಾರ್ಕ್ಸ್ ಜೊತೆಗೆ ಒಳ್ಳೆ ಸಂಸ್ಕಾರವನ್ನು ಪಡ್ಕೊಂಡು ಒಳ್ಳೆಯ ಮೌಲ್ಯವಾದ ಶಿಕ್ಷಣವನ್ನು ಪಡೆದು ಅವರ ದೇಶಕ್ಕೆ ಮತ್ತು ಅವರ ಫ್ಯಾಮಿಲಿಗೆ ಒಂದು ಒಳ್ಳೆ ಆಸ್ತಿ ಆಗಲಿ, ಒಂದು ಒಳ್ಳೆ ಕೊಡುಗೆನ ಕೊಡಲಿ ಅಂತ ನಮ್ಮ ಮಠದ ಪರವಾಗಿ ಮತ್ತು ನಮ್ಮೆಲ್ಲ ಶಾಲಾ ಶಿಕ್ಷಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಆರೈಕೆಗಳನ್ನು ಬಯಸ್ತೇನೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.